ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರಾ? ನೀವೆಷ್ಟೇ ಪ್ರೀತಿ ಮಾಡಿದ್ರೂ ಅವ್ರು ನಿಮ್ಮ ಪ್ರೀತಿನ ಒಪ್ಕೊಳ್ತಾ ಇಲ್ಲ. ನಿಮಗೆ ಅವರೇ ಬೇಕು ಅಂತ ನಿಮ್ಮ ಮನಸ್ಸು ಹಠ ಹಿಡಿತಿದೆ. ಏನು ಮಾಡೋದು? ಯಾವ ಒಂದು ತಂತ್ರದ ಮೂಲಕ ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ನಿಮ್ಮಂತೆ ಮಾಡ್ಕೊಳ್ಳೋದು? ಈ ಒಂದು ವಶೀಕರಣದ ತಂತ್ರದಿಂದ ನೀವು ಇಷ್ಟಪಟ್ಟಂಥವ್ರ ನಿಮ್ಮಂತೆ ಮಾಡ್ಕೊಳ್ಬಹುದು. ಈ ಒಂದು ತಂತ್ರವನ್ನು ಕೇವಲ ಹೆಕ್ಕದೆಲೆ ಮತ್ತು 2 ಏಲಕ್ಕಿಯನ್ನು ಬಳಸಿಕೊಂಡು ಮಾಡುವುದಾದಂತಹ ಬಲಿಷ್ಠವಾದ ಸ್ತ್ರೀ ವಶೀಕರಣ ತಂತ್ರ. ನೀವು ಹೇಳಿದ ಜಾಗಕ್ಕೆ ಅವ್ರು ಬರ್ತಾರೆ, ನೀವು ಹೇಳಿದ ಕೆಲಸನ ಅವ್ರು ಮಾಡ್ತಾರೆ. ನೀವೇ ಬೇಡ ಅಂದರೂ ಸಹ ಅವ್ರು ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ. 2 ಹೂವನ್ನು ತೆಗೆದುಕೊಳ್ಬೇಕು. ಬಿಳಿ ಹೂವು ಅಥವಾ ಈ ರೀತಿಯಾಗಿ ಯೆಲ್ಲೋ ಕಲರ್ ಶಾಮಂತಿಗೆ ಹೂವನ್ನು ತಗೋಬೇಕು. ಒಂದು ಎಲೆಯ ಮೇಲೆ ಯಾವ ರೀತಿ ಒಂದು ಮಂತ್ರಾಕ್ಷರಗಳನ್ನು ಬರ್ಕೊಳ್ಬೇಕು ಅಂತ ನೋಡೋದಾದರೆ, ಮೊದಲಿಗೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರು ಕವಿತಾ. ವಶಮಾನಾಯ ಸ್ವಾಹ ಸ್ವಾಹ ಈ ರೀತಿಯಾಗಿ ಬರ್ಕೊಳ್ಬೇಕು. ನಂತರ ಈ ರೀತಿಯಾಗಿ ಒಂದು ಚಕ್ರವನ್ನು ನೀವು ರೆಡಿ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಚಕ್ರವನ್ನು ರೆಡಿ ಮಾಡಿಕೊಂಡು ಈ ಒಂದು ಏಲಕ್ಕಿಯನ್ನು ಅದರ ಮೇಲ್ಭಾಗದಲ್ಲಿಟ್ಟು ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಸಂಪೂರ್ಣವಾಗಿ ನನ್ನಂತೆ ಆಗಲಿ ಎಂಬ ಒಂದು ನಂಬಿಕೆಯನ್ನು ಇಟ್ಟು ಶ್ರದ್ಧಾ ಭಕ್ತಿಯಿಂದ ಈ ಒಂದು ವಶೀಕರಣ ತಂತ್ರವನ್ನು ಮಾಡಿಕೊಳ್ಬೇಕಾಗುತ್ತೆ. ಈ ಒಂದು ಎಲೆಯಲ್ಲಿ ಅವರ ಚಿತ್ರಣವಿರುವ ರೀತಿ ಒಂದು ಗೊಂಬೆಯ ಆಕಾರವನ್ನು ಬರೆದುಕೊಂಡು ಅವರ ಹೆಸರನ್ನು ಬರೆದುಕೊಂಡು ವಶಂ 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 ಎಂದು 3 ಸರಿ ಬರ್ಕೋಬೇಕು. ಕೆಳಭಾಗದಲ್ಲಿ ಇಷ್ಟ ಸಿದ್ಧಿ ವ್ಯಕ್ತಿ ವಶಂ ಈ ರೀತಿಯಾಗಿ ರೆಡಿ ಮಾಡಿಕೊಂಡ ನಂತರ ಈ ಒಂದು ಎಲೆಯನ್ನು ಮತ್ತು 2 ಏಲಕ್ಕಿಯನ್ನು ನೀವು ಕೈಯಲ್ಲಿ ಹಿಡಿದುಕೊಂಡು ಈ ಒಂದು ಮಂತ್ರವನ್ನು ಜಪಿಸಬೇಕಾಗುತ್ತೆ. ಆ ಒಂದು ಮಂತ್ರ ಹೀಗಿದೆ: ಇಷ್ಟ ಸಿದ್ಧಿ ವ್ಯಕ್ತಿ ವಶಂ ರೀಂ ಕ್ರೀಂ ಶ್ರೀಂ ವಶಂ ಸ್ವಾಹ. ಈ ಒಂದು ಮಂತ್ರವನ್ನು 108 ಬಾರಿ ಜಪಿಸಿ ನಿಮ್ಮ ಮನೆ ದೇವರನ್ನ ನೆನೆಸ್ಕೊಂಡು ಈ ಒಂದು ಏಲಕ್ಕಿಯನ್ನು ಇದ್ರ ಮೇಲ್ಭಾಗದಲ್ಲಿ ಇಡಬೇಕು. ಈ ಒಂದು ಏಲಕ್ಕಿಯನ್ನು ಈ ರೀತಿಯಾಗಿ ಇಟ್ಕೊಳ್ಬೇಕು. ನಂತರ ನೀವು ಇದಕ್ಕೆ ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕು. ಗಂಧದ ಕಡ್ಡಿ, ಕರ್ಪೂರ ಹಾಗೂ ಹೂವನ್ನು ಹಾಕಿಕೊಳ್ಳುತ್ತಾ ಅರಿಶಿನ ಕುಂಕುಮವನ್ನು ಹಾಕುತ್ತಾ ಈ ರೀತಿಯಾಗಿ ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕಾಗುತ್ತೆ. ಇಷ್ಟ ಸಿದ್ಧಿ ವ್ಯಕ್ತಿ ವಶಂ ಸ್ವಾಹ, ಇಷ್ಟ ಸಿದ್ಧಿ ವ್ಯಕ್ತಿ ವಶಂ ಸ್ವಾಹ ಈ ರೀತಿಯಾಗಿ 108 ಬಾರಿ ಹೇಳುತ್ತಾ ಅರಿಶಿನ ಕುಂಕುಮವನ್ನು ಪೂರ್ತಿಯಾಗಿ ಹಾಕಿ ಹೂವನ್ನು ಹಾಕಿ ನೀವು ಅವರನ್ನು ಮನಸ್ಸಿನಲ್ಲಿ ನೆನಪಿಸ್ಕೊಳ್ಬೇಕು. ನಂತರ ಇದನ್ನು ಪೂರ್ತಿಯಾಗಿ ಈ ರೀತಿಯಾಗಿ ಮುಚ್ಚಿ ಇದನ್ನು ಈ ರೀತಿಯಾದ ದಾರದಲ್ಲಿ ಕಟ್ಟಬೇಕು. ಇದನ್ನು ತೆಗೆದುಕೊಂಡು ಹೋಗಿ ಕಲ್ಪವೃಕ್ಷದ ಕೆಳಗೆ ಇಟ್ಬಿಟ್ಟು ಬರ್ಬೋದು, ಅಥವಾ ಒಂದು ಹೆಕ್ಕದ ಗಿಡ, ಬಿಳಿ ಹೆಕ್ಕದ ಗಿಡಕ್ಕೆ ಕಟ್ಟಿ ಬರಬೇಕು. ಇದನ್ನು ಕಟ್ಟುವಾಗ ನಿಮ್ಮ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಆ ವ್ಯಕ್ತಿ ವಶೀಕರಣ ಆಗಿದ್ದಾರೆ, ಆಗಬೇಕು ಅನ್ನೋ ಸಂಕಲ್ಪ ಇರಬೇಕಾಗುತ್ತೆ. ನಂತರ ಇದನ್ನು ಕಟ್ಟಿ ಬಂದು ನಿಮ್ಮ ಮನೆ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಅವರನ್ನೇ ನೀವು ಮನಸ್ಸಿನಲ್ಲಿ ನೆನಪಿಸ್ಕೊಳ್ತಾ ಇರಿ. ಈ ಒಂದು ತಂತ್ರ 100ಕ್ಕೆ 100ರಷ್ಟು ವರ್ಕ್ ಆಗುತ್ತೆ. ಈ ಒಂದು ತಂತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿ. ಇವರು ಶಾಶ್ವತವಾದ ಪರಿಹಾರ ಹಾಗೂ ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನು ಒಂದೇ ದಿನದಲ್ಲಿ ಮಾಡಿಕೊಡುತ್ತಾರೆ.